ನಮಸ್ತೆ ಮಕ್ಕಳ. ಇವತ್ತು ನಿಮಗೆ ಮಹಾಭಾರತ ಸ್ಟೋರಿದು ಒಂದು ಪೋರ್ಷನ್ನಲ್ಲಿ ಭೀಮ್ ಔರ್ ರಾಕ್ಷಸ್ ಅಂತ ಒಂದು ಲೆಸನ್ ಹೇಳ್ಕೊಡ್ತೀನಿ. ಇದು ನಿಮ್ಮ ಸಿಲೆಬಸ್ಸಲ್ಲಿ ಡ್ರಾಮಾ ಟೈಪ್ ಲೆಸನ್ ಆಗಿದೆ. ಇದನ್ನು ಬರೆದವರು ವಿಷ್ಣು ಪ್ರಭಾಕರ್. ಮಹಾಭಾರತ ಸ್ಟೋರಿನಲ್ಲಿ ಮೇಯ್ನ್ ಸ್ಟೋರಿಗಿಂತನೂ ಸೈಡ್ ಸ್ಟೋರೀಸು ತುಂಬ ಇದೆ ಮತ್ತು ಸೈಡ್ ಕ್ಯಾರೆಕ್ಟರ್ಸು ತುಂಬ ಇದೆ. ಈ ಬಕಾಸುರ ಕ್ಯಾರೆಕ್ಟರನ್ನು ಬೇಸ್ ಮಾಡಿ ಈ ಲೆಸನ್ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಭೀಮ ಬಕಾಸುರನ್ನು ಹೇಗೆ ಸಾಯಿಸಿಬಿಟ್ಟು ಆ ಊರಿಗೇ ಒಂದು ರಿಲೀಫ್ ತರ್ತಾನೆ, ಹೇಗೆ ಮಾಡ್ತಾನೆ ಆ ಕೆಲಸನ ಅನ್ನೋದನ್ನು ತೋರಿಸ್ತಾರೆ. ಇದರಲ್ಲಿ ಏನು ಗೊತ್ತಾಗತ್ತೆ ಅಂದರೆ, ನಾವು ಯಾರ ಮನೇಲಾದರೂ ಇದ್ದಾಗ ನಮ್ಮ ಕೈಲಿ ಆದಷ್ಟು ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡಾಗಿರಬೇಕೆ ಹೊರತು ಒಂದು ನ್ಯೂಸೆನ್ಸ್ ಆಗಿರಬಾರ್ದು. ನ್ಯೂಸೆನ್ಸ್ ಅಂದ್ರೇನು, ಯಾಕಾರು ಬಂದ್ರಪ್ಪ ಇವರು ಅನ್ನೋ ಒಂದು ಫೀಲಿಂಗ್ ಬರಬಾರ್ದು. ಅತಿಥಿ ತುಮ್ ಕಬ್ ಜಾವೋಗೆ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಒಂದು ಇದನ್ನು ಸೇಯಿಂಗ್ ಇದೆ, ಅಂದರೆ ಗೆಸ್ಟೇ ನೀನು ಯಾವಾಗ ತಾನೇ ಹೋಗ್ತೀಯಾ ಆ ಥರ ಒಂದು ಫೀಲಿಂಗ್ನ ಮನೆಯವ್ರಿಗೆ ಕೊಡಬಾರ್ದು. ಸೊ ಇದರಲ್ಲಿ ಕುಂತಿ ತಾನು ಕಷ್ಟದಲ್ಲಿದ್ರೂ ತಾವಿದ್ದಿದ್ದ ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಬಕಾಸುರನ್ನು ಸಾಯಿಸೋಕ್ಕೆ ಭೀಮನ್ನು ಮುಂದೆ ಕಳಿಸ್ತಾನೆ. ಅದೇ ಈ ಡ್ರಾಮಾದು ಸ್ಟೋರಿ. ಇದನ್ನು ಏಕಾಂಕಿ ಅಂತ ಹೇಳ್ತಾರೆ. ಏಕಾಂಕಿ ಅಂದರೆ ಒನ್ ಆ್ಯಕ್ಟ್ ಪ್ಲೇ, ಅಟ್ ಎ ಟೈಮ್ ಒಟ್ಟಿಗೆ ಒಂದು ಸೀನಲ್ಲಿ ಒಂದು ಪ್ಲೇನಲ್ಲಿ ಇದನ್ನು ಮುಗಿಸ್ಬಿಡ್ಬೋದು. ಬೇರೆ ಬೇರೆ ಸೀನ್ಸ್ ಇರಲ್ಲ, ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಬೇಕಿಲ್ಲ, ಮೀನಾಗಿ ಒಂದು ಸಿಂಪಲ್ ಆಗಿರೋ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡೋ ಅಂಥ ಒಂದು ಡ್ರಾಮಾಗೆ ಏಕಾಂಕಿ ಅಂತಾರೆ. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಆ್ಯಕ್ಟಿಂಗ್ ಮಾಡ್ಬೋದು. ಒಂದು ಸಣ್ಣ ಸ್ಟೇಜ್ ಹಾಕ್ಕೋಬೋದು, ಅದರಲ್ಲಿ ಯಾವುದೇ ಥರ ಡೆಕೋರೇಷನ್ನು ಬೇಕಿಲ್ಲ. ಆ ಥರ ಈ ಒಂದು ಏಕಾಂಕಿ ಡ್ರಾಮಾಸ್ನ ಮಾಡ್ಬೋದು. ಹಿಂದಿನಲ್ಲಿ ತುಂಬ ಡ್ರಾಮಾಸು ಏಕಾಂಕಿನಲ್ಲಿ ಇದೆ. ವಿಷ್ಣು ಪ್ರಭಾಕರ್ ಅವರು ಹೆಂಗೆ ಮಾತಾಡಿರ್ಬೋದು ಅವ್ರುಗಳು ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಸಿಂಪಲ್ ಲೈನ್ಸಲ್ಲಿ ನಿಮಗೆ ಇದನ್ನು ಬರೆದಿದ್ದಾರೆ. ತುಂಬ ಚೆನ್ನಾಗೂ ಬರೆದಿದ್ದಾರೆ. ಈಗ ಲೆಸನ್ಗೆ ಹೋಗೋಣ ಬನ್ನಿ. ನೋಡಿ, ಇದೇನೇ ನಿಮಗೆ ಭೀಮ್ ಔರ್ ರಾಕ್ಷಸ್ ಆಶೆ. ಇದರಲ್ಲಿ ನಿಮಗೆ ಏನು ಎಕ್ಸ್ಪೆಕ್ಟೇಷನಿಂದ ಈ ಲೆಸನನ್ನು ನಿಮಗೆ ಕೊಟ್ಟಿದ್ದಾರೆ ಅಂದರೆ, ಏಕ್ ಪೌರಾಣಿಕ್ ಏಕಾಂಕಿ ಹೈ. ಪೌರಾಣಿಕ್ ಅಂದರೆ ಮೈಥಲಾಜಿಕಲ್, ಹಾಗಂದರೆ ಪುರಾಣ ಕಥೆಗಳನ್ನು ಬೇಸ್ ಮಾಡಿ ಬರೆದಿರೋ ಅಂಥ ಏಕಾಂಕಿ ಒನ್ ಆ್ಯಕ್ಟ್ ಪ್ಲೇ. ಭೀಮ್ ಕೆ ದ್ವಾರ ಬಕಾಸುರ ಕಾ ವಧ್ ಥ್ರೂ ಭೀಮನ್ ಮೂಲಕ ಬಕಾಸುರನ್ನು ಸಾಯಿಸೋದು. ವಧ್ ಅಂದರೆ ದಿ ಅಸಾಸಿನೇಷನ್, ಕಿಲ್ಲಿಂಗ್ ಆಫ್ ಬಕಾಸುರ ಬೈ ಭೀಮ್. ಅದೇ ಇದರದ್ದು ಇಸ್ ಏಕಾಂಕಿ ಕಾ ಕಥಾ ಸಾರ್ ಹೈ. ಈ ಏಕಾಂಕಿದು ಕಥಾ ಸಾರ್, ಸ್ಟೋರಿ ಮ್ಯಾಟರ್. ದಾನವತಾ ಪರ್ ಮಾನವತಾ ಕಿ ಜೀತ್. ದಾನವತಾ ಅಂದರೆ ಡೆವಿಲಿಶ್ನೆಸ್, ರಾಕ್ಷಸತನದ ಮೇಲೆ ಮಾನವತಾ ಹ್ಯುಮ್ಯಾನಿಟಿದು ಜೀತ್ ಅಂದರೆ ವಿನ್ನಿಂಗ್, ಗೆಲ್ಲೋದು. ಅವ್ರ ಅಚ್ಚಾಯಿ ಕೆ ಸಾಮ್ನೆ ಬುರಾಯಿ ಕಾ ಹಾರ್ ಇಸ್ ಏಕಾಂಕಿ ಕಾ ಸಂದೇಶ. ಮತ್ತು ಒಳ್ಳೆಯದ್ರ ಮುಂದೆ ಇನ್ ಫ್ರಂಟ್ ಆಫ್ ಗುಡ್ನೆಸ್ ಈ ಬ್ಯಾಡ್ ಕ್ವಾಲಿಟಿ ಅನ್ನೋದು ಹೆಂಗೆ ಲೂಸ್ ಆಗುತ್ತೆ, ಡಿಫೀಟ್ ಆಗುತ್ತೆ ಅನ್ನೋದನ್ನು ಈ ಏಕಾಂಕಿನಲ್ಲಿ ಒಂದು ಮೆಸೇಜ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವರ್ಡ್ ಇದೆ ಹಾರ್ ಅಂತ, ಅದು ಡಿಫೀಟ್, ಸೋಲೋದು. ಇದಕ್ಕೆ ಇನ್ನೊಂದು ಮೀನಿಂಗ್ ಇದೆ, ಗಾರ್ಲೆಂಡ್ ಅಂತ, ಹೂವಿನ ಮಾಲೆ. ಯಾವ ಮಾಲೆ ಥರ ಕಟ್ಟಿದ್ರೂ ಅದನ್ನು ಗಾರ್ಲೆಂಡ್ ಅಂತ ಹೇಳ್ತಾರೆ. ಇದು ಪಾತ್ರ ಪರಿಚಯ. ನಿಮಗೆ ಈ ಲೆಸನ್ನಲ್ಲಿ ಈ ಡ್ರಾಮಾನಲ್ಲಿ ಬರೋ ಅಂಥ ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ರೈಟರ್. ಇದರಲ್ಲಿ ಬ್ರಾಹ್ಮಣ್ ಘರ್ ಕಾ ಮಾಲಿಕ್, ಮನೆದು ಓನರು, ದ ಮೇನ್ ಪರ್ಸನ್ ಆಫ್ ದಿ ಹೌಸ್. ಬ್ರಾಹ್ಮಣಿ ಬ್ರಾಹ್ಮಣ್ ಕಿ ಪತ್ನಿ, ಬ್ರಾಹ್ಮಣಿ ದ ಲೇಡಿ ಆಫ್ ದಿ ಹೌಸ್, ಬ್ರಾಹ್ಮಣ ಅವ್ರದ್ದು ವೈಫ್. ಕುಂತಿ ಭೀಮ್ ಕಿ ಮಾತಾ, ಭೀಮಂದು ಅಮ್ಮ. ಇಲ್ಲಿ ನಿಮಗೆ ಒಂದು ಕೀ ಕೊಟ್ಟಿದ್ದಾರೆ, ಇದು ಕಾರಕ್ಕು, ಭೀಮಾಸ್ ಮದರ್ ಅಂತ. ಯಾಕೆ ಕೀ ಕೊಟ್ಟಿದ್ದಾರೆ ಇಲ್ಲಿ? ಕಾ ಬರ್ಬೋದಲ್ಲ, ಭೀಮ್ ಮ್ಯಾಸ್ಕ್ಯುಲೈನ್ ಜೆಂಡರ್ ಅಲ್ವಾ, ಪುಲ್ಲಿಂಗ್ ಅಲ್ವಾ. ಇದು ಕೀ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಮಾತಾ ಇದೆಯಲ್ಲ ಇಲ್ಲಿ ಮುಂದೆ ಇರೋ ವರ್ಡ್ ಬಂದು ಅದು ಸ್ತ್ರೀಲಿಂಗ ಪದ, ಅದಕ್ಕೋಸ್ಕರ ಕೀ ಮಾಡ್ತಾರೆ. ಭೀಮ್ ಕಾ ಮಾತಾ ಬರಲ್ಲ, ಅದೇ ಭೀಮ್ ಕಾ ಪಿತಾನೂ ಬರಲ್ಲ. ಅದಕ್ಕೆ ರೆಸ್ಪೆಕ್ಟ್ಫುಲ್ಲಾಗಿ ಭೀಮ್ ಕೆ ಪಿತಾ ಅಂತ ಹೇಳ್ತಾರೆ.